ಇನ್ನು ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ದು ಕೇವಲ ಸುದ್ದಿಗೋಷ್ಠಿಗಷ್ಟೇ ಸೀಮಿತವಾಯ್ತಾ ಅವರ ಎಂಟ್ರಿ ಅನ್ನುವ ಪ್ರಶ್ನೆ ಸದ್ಯ ಮೂಡ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಬೇರೆ ಯಾವುದೇ ರೀತಿಯ ಪ್ರಚಾರವನ್ನು ಮಾಡದೆ ಜಮೀರ್ ಅಹಮದ್ ಖಾನ್ ಅವರು ತೆರಳಿದ್ದಾರೆ. ರೋಡ್ ಶೋ ರೀತಿಯಲ್ಲಿ ನಾನು ಬಂದಿದ್ದೇನೆ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಹೇಳಿದ್ರು. ಅದಾದ ಮೇಲೆ ಸುದ್ದಿಗೋಷ್ಠಿ ಮುಗಿಸಿ ನೇರವಾಗಿ ಹುಬ್ಬಳ್ಳಿಗೆ ತೆರಳಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಮತ್ತೆ ಕರೆದ್ರೆ ಬರ್ತೀನಿ ಅಂತೇಳಿ ಹುಬ್ಬಳ್ಳಿಗೆ ಜಮೀರ್ ವಾಪಸ್ ಆಗಿದ್ದಾರೆ. ಜಮೀರ್ ಬಂದಾಗ ಹಗ್ ಮಾಡಿ ಸ್ವಾಗತಿಸಿದ್ರು ಎಸ್ ಮಲ್ಲಿಕಾರ್ಜುನ್ ಅವರು. ಅಭ್ಯರ್ಥಿ ಸಮರ್ಥ ಶಾಮನೂರಿಗೂ ಕೂಡ ಜಮೀರ್ ಅವರು ಅಭಿನಂದಿಸಿದ್ದಾರೆ ಹೂಗುಚ್ಛವನ್ನ ನೀಡಿ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ರಿ. ಆದರೆ ಬರುವಾಗಲೇ ನೀವು ಗಮನಿಸ್ತಾ ಇದ್ರಿ ಸುದ್ದಿಗೋಷ್ಠಿಯಲ್ಲಿ ಪದೇ ಪದೇ ಈ ವಿಚಾರವನ್ನ ಜಮೀರ್ ಅಹಮದ್ ಖಾನ್ ಅವರು ಉಲ್ಲೇಖವನ್ನ ಮಾಡ್ತಾ ಇದ್ರು. ನೀವು ಬರುವಾಗಲೇ ಇಲ್ಲಿ ಗಮನಿಸ್ತಾ ಇದ್ರಿ ಯಾವ ಮಟ್ಟದಲ್ಲಿ ನಮಗೆ ಒಂಥರ ರೋಡ್ ಶೋ ಹೇಗಿರುತ್ತೋ ಹಾಗಿತ್ತು. ನಾನು ಇಲ್ಲಿಗೆ ಬರೋದೇನೆ ಸುಮಾರು 30 ಕಿಲೋಮೀಟರ್ ದೂರದಿಂದಲೇ ಜನರು ಇಲ್ಲಿ ನಮಗೆ ಸ್ವಾಗತವನ್ನ ಕೋರ್ತಾ ಇದ್ರು, ಜನರು ಸಾಲುಗಟ್ಟಿ ನಿಂತಿದ್ರು ನಾವು ಬರುವಾಗ ಅಂತೇಳಿ. ಅದೇನೇ ಪ್ರಚಾರ ಆಗೋಯ್ತಾ? ಅಷ್ಟೇ ಪ್ರಚಾರಕ್ಕೆ ಸೀಮಿತವಾಯ್ತಾ? ಬಂದು ಒಂದು ಜಂಟಿ ಸುದ್ದಿಗೋಷ್ಠಿಯನ್ನ ಏನು ನಡೆಸಿದ್ರು ಅಷ್ಟಕ್ಕೆ ಸೀಮಿತವಾಯ್ತಾ ಜಮೀರ್ ಅಹಮದ್ ಖಾನ್ ಅವರ ಪ್ರಚಾರ? ಬೇರೆ ರೀತಿಯ ಮತಬೇಟೆಯನ್ನ ಅವರು ಸಮರ್ಥ ಪರ ಮಾಡದೆ ಹೋಗಿರೋದು ಕೂಡ ಈಗ ಚರ್ಚೆ ಆಗ್ತಾ ಇರುವಂತದ್ದು. ಕಾಂಗ್ರೆಸ್ ಪಾಳಯದಲ್ಲೇ ಈ ಚರ್ಚೆ ಆಗ್ತಾ ಇದೆ. ಆದ್ರೆ ಮತ್ತೊಮ್ಮೆ ಅವಶ್ಯಕತೆ ಇದ್ದು ನನ್ನನ್ನು ಕರೆದ್ರೆ ಖಂಡಿತವಾಗಿಯೂ ನಾನು ಬರ್ತೇನೆ ಅನ್ನುವ ಮಾತನ್ನು ಕೂಡ ಅದೇ ಸುದ್ದಿಗೋಷ್ಠಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ರು. ಅಂದ್ರೆ ನಾಳೆ ನಾಡಿದ್ದು ನಾನು ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತೇನೆ, ಅದಾದ ನಂತರ ಮತ್ತೆ ನನ್ನ ಅವಶ್ಯಕತೆ ಇದ್ದು ಕರೆದ್ರೆ ಖಂಡಿತವಾಗಿಯೂ ನಾನು ಇಲ್ಲಿ ಬಂದು ಪ್ರಚಾರವನ್ನ ಮಾಡ್ತೇನೆ ಅಂತ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ರು. ಆಗ ಸಚಿವ ಮಲ್ಲಿಕಾರ್ಜುನ್ ಅವರು ಕೂಡ ಅದನ್ನೇ ಹೇಳಿದ್ರು. ನಾವು ನೋಡಿಕೊಂಡು ದಿನಾಂಕವನ್ನ ಅಡ್ಜಸ್ಟ್ ಮಾಡಿಕೊಂಡು ಅವಶ್ಯಕತೆ ಇದ್ದಲ್ಲಿ ಅವರನ್ನ ಕರೆಸಿ ಮತ್ತೆ ಪ್ರಚಾರವನ್ನ ಮಾಡ್ತೇವೆ ಅಂತೇಳಿ. ಜೊತೆಗೆ ಏನು ಅಸಮಾಧಾನದ ಬೇಗುದಿ ಇತ್ತು ಕಾಂಗ್ರೆಸ್ ಪಾಳೆಯದಲ್ಲಿ, ಅದರಲ್ಲೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಅಂತೇಳಿ ಏನು ಅಸಮಾಧಾನದ ಬೇಗುದಿ ಎದ್ದಿತ್ತು ಅದು ಶಮನವಾಗ್ತಾ ಹೋಗ್ತಾ ಇದೆ. ಇನ್ನೂ ಎಷ್ಟು ಅಸಮಾಧಾನ ಇದೆಯೋ ಅದೆಲ್ಲವನ್ನು ಶಮನಗೊಳಿಸುವ ಪ್ರಯತ್ನವನ್ನು ಮಾಡ್ತೇವೆ. ಹಾಗೆ ಬೇರೆ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಯಾರಿದ್ದಾರೋ ಇನ್ನೂ 4 ದಿನಗಳ ಕಾಲ ನಮಗೆ ಟೈಮ್ ಇದೆ, ನಾವು ಅಷ್ಟರಲ್ಲಿ ಎಲ್ಲವನ್ನೂ ಸರಿಪಡಿಸ್ತೇವೆ. ನನಗೆ ಲಿಸ್ಟ್ ಕೊಟ್ಟರೆ ನಾನು ಕೂಡ ಅವರ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ತೇನೆ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಅದೇ ಸಂದರ್ಭದಲ್ಲಿ ಭರವಸೆಯನ್ನ ಕೂಡ ನೀಡಿರುವಂಥದ್ದು. ಮಾಧ್ಯಮಗಳ ಮುಂದೆ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸುವಂತಹ ಸಂದರ್ಭದಲ್ಲಿಯೇ ಈ ಭರವಸೆಯನ್ನ ನೀಡಿ ಈ ಮೂಲಕ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಒಡಕಿಲ್ಲ, ಅಲ್ಪಸಂಖ್ಯಾತ ನಾಯಕರು ಕೂಡ ಕಾಂಗ್ರೆಸ್ ಜೊತೆಯಲ್ಲಿಯೇ ಇರ್ತಾರೆ ಅನ್ನೋದನ್ನ ತಮ್ಮ ಒಗ್ಗಟ್ಟಿನ ಮೂಲಕ ಎಸ್ ಮಲ್ಲಿಕಾರ್ಜುನ್ ಅವರ ಜೊತೆಯಲ್ಲಿ ಒಗ್ಗಟ್ಟಿನ ಮೂಲಕ ಅದನ್ನ ಅವರು ಪ್ರದರ್ಶಿಸಿದ್ರು. ಆ ಸುದ್ದಿಗೋಷ್ಠಿ ಮುಗಿತಾ ಇದ್ದಂತೆ ಅಲ್ಲಿದ್ದಂತಹ ನಾಯಕರೆಲ್ಲರೂ ಒಟ್ಟಿಗೆ ಕೈಯನ್ನ ಎತ್ತಿ ತಮ್ಮ ಒಗ್ಗಟ್ಟನ್ನ ತಮ್ಮ ಬಲ ಪ್ರದರ್ಶನವನ್ನ ಅಲ್ಲಿ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.